ಎಲೆಕೋಸ್ ಪಲ್ಯ, cabbage sabzi. This is being made with peas, fresh green peas, which is optional. ಹಸಿ ಬಟಾಣಿ ಹಾಕ್ತಾ ಇದೀವಿ ಸೀಸನಲ್ಲಿ ಇರೋದ್ರಿಂದ ಪಲ್ಯಕ್ಕೆ, ಬಟ್ ಅದು ಆಪ್ಷನಲ್. ಸಿಗದೇ ಇದ್ರೆ ಬರೀ ಕೋಸಿನ ಪಲ್ಯನೂ ಮಾಡ್ಬೋದು. ಫಸ್ಟು ಕೋಸು ಮತ್ತು ಬಟಾಣಿನ ಬೇಯಿಸ್ಕೊತಾ ಇದ್ದೀವಿ. ವಿವ್ ಕೆಪ್ಟ್ cabbage and peas, fresh peas for cooking, boiling. We have added a little bit of water, not until it completely dips, but like quarter way through water has been added. ಸ್ವಲ್ಪ ನೀರು ಹಾಕಿದ್ದೀವಿ, ತುಂಬ ಮುಳುಗೋ ಥರ ನೀರು ಹಾಕಿಲ್ಲ. ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಕ್ಕಿಟ್ಟು ಅದ್ರ ಮೇಲೊಂದು ಪ್ಲೇಟಲ್ಲಿ ನೀರು ಹಾಕಿಟ್ರೆ ಅದ್ರದ್ದು ಆವಿನಲ್ಲೇ ಬೇಯುತ್ತೆ. So on top of the vessel, cover it with a lid and add water to it, in the steam of which cabbage will cook well. You don't have to cook it inside a cooker. Cabbage cooks faster. Cook it for 15 to 20 minutes till it softens. ಅದು ಬೆಂದು ಸ್ವಲ್ಪ ಮೆತ್ತಗಾಗೋ ತನಕ 1/4 ಗಂಟೆಯಿಂದ 20 ನಿಮಿಷ ಬೇಯಿಸಿ ಆಮೇಲೆ ಉಪ್ಪು ಹಾಕಿ, ಬೆಂದ ಮೇಲೆ ಉಪ್ಪು ಹಾಕಿ. Add salt after it cooks. And a little bit of sugar as well. ಸ್ವಲ್ಪ ಸಕ್ಕರೆನೂ ಹಾಕಿ. Once this is done, keep it aside. ಇದು ಬೆಂದ ಮೇಲೆ ಎತ್ತಿ ಸೈಡಲ್ಲಿ ಎತ್ತಿ. ಕೋಸು ಬಟಾಣಿ ಬೇಯಿಸಿಟ್ಕೊಂಡು ಅದು ನೀರು ಡ್ರೈನ್ ಆಗೋಕ್ಕೆ ಈ ಬಟ್ಲಲ್ಲಿ ಇಟ್ಟಿದ್ವಿ. ನೀರು ಹಾಕಿ ಬಂದಿದೆ. We allow the water after boiling cabbage and peas. We allow the water to drain. In a pan we've allowed oil to heat. ಒಂದು ಪ್ಯಾನ್ಗೆ ಎಣ್ಣೆ ಹಾಕೊಳ್ಳಿ, ಪ್ಯಾನ್ ಅಥವಾ ಕಡಾಯಿ. ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕೋಣ. 1-2 ಸಾಸಿವೆ ಹಾಕೊಂಡು ನೋಡಿ, ಆ ಥರ ಅದು ಚಿಟ್ಕುಟ್ಲಿಲ್ಲ ಅಂದರೆ ಎಣ್ಣೆ ಕಾದಿಲ್ಲ. ಸೊ ವೇಟ್ till the oil heats. Don't add if the mustard is not spluttering, otherwise it will taste bitter. Once the mustard splutters, ಸಾಸಿವೆ ಚಿಟ್ಕುಟ್ಟಿದ ಮೇಲೆ ಕಡಲೆಬೇಳೆ, ಉದ್ದಿನ ಬೇಳೆ ಹಾಕಿ ಅದಕ್ಕೆ. ಇದು ಪ್ಲೇನ್ ಕೋಸಿನ ಪಲ್ಯ, ಮಸಾಲ ಹಾಕಲ್ಲ ಇದಕ್ಕೆ. ದಿಸ್ ಇಸ್ ಅ ಪ್ಲೇನ್ ಒನ್. No masalas or spice powders will be added. Once the chana dal and urad dal turns golden color, add green chilies. We've taken around 2 to 3 green chilies, depends on the amount of cabbage you add. Then add few curry leaves, 1-2 ಕರಿಬೇವಿನ ಎಲೆ, 1 ಅರ್ಧ ಚಮಚ ಅರಿಶಿನ, 1/2 spoon of turmeric, and fry it well. Then add this boiled and drained of cabbage and green peas. ಕೋಸು ಬಟಾಣಿ ಬೇಯಿಸಿಟ್ಕೊಂಡಿರೋದನ್ನು ಹಾಕಿ. ಒಂದು ಸ್ವಲ್ಪ ಹಾಕಿ ಇಸಿ ಪಲ್ಯ ಅವ್ರದ್ದು ಪ್ಲೇನ್ ಒನ್ ಮಾಡ್ತಾ ಇದ್ದೀವಿ. ಇನ್ನು ಮಿಕ್ಕಿದ್ರಲ್ಲಿ ಮಸಾಲ ಪೌಡ್ರದ್ದು ಮಾಡ್ತೀವಿ. ಆ್ಯಂಡ್ ಟು ದಿಸ್ ಪಲ್ಯ ಆ್ಯಡ್ ಫ್ರೆಶ್ಲಿ ಗ್ರೇಟೆಡ್ ಕೋಕೋನಟ್. ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀವಿ. ಸ್ವಲ್ಪ ಸಪ್ಪೆ ಪಲ್ಯಕ್ಕೆ, ಸ್ವಲ್ಪ ಖಾರದ ಪಲ್ಯಕ್ಕೆ ಸಪ್ರೇಟ್ ಮಾಡ್ಕೊಂಡಿದ್ದೀವಿ ಕ್ಯಾಬೇಜು. ತೆಂಗಿನಕಾಯಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ. ಆಫ್ಟರ್ ಆ್ಯಡಿಂಗ್ ಕೋಕೋನಟ್, add 1/2 spoon of sugar. This sabzi or palya, it tastes good for kids also, since it doesn't have any spices, and also for people who don't like any masalas. ಮಸಾಲ ತಿನ್ನಕ್ಕೆ ಇಷ್ಟ ಇಲ್ದಿರೋರು ಈ ಥರದ ಪಲ್ಯ ಮಾಡಿಕೊಂಡು ತಿನ್ಬೋದು. ಮಕ್ಳಿಗೂ ಅಡ್ಜಸ್ಟ್ ಆಗುತ್ತಿದೆ. ಲಾಸ್ಟಲ್ಲಿ ಒಲೆ ಆರಿಸಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ. ಒಲೆ ಆರಿಸಿರೋದ್ರಿಂದ ಅದ್ರ ಮೇಲೆ ನಿಂಬೆಹಣ್ಣು ರಸ ಸ್ಕ್ವೀಸ್ ಮಾಡಿ. ಆ್ಯಡ್ ಅ ಬಿಟ್ ಆಫ್ ಲೆಮನ್ ಜ್ಯೂಸ್. ಮೇಕ್ ಶೋರ್ ದಟ್ ಯು ಸ್ವಿಚ್ಡ್ ಆಫ್ ದ ಗ್ಯಾಸ್ ಸ್ಟವ್. ಸೊ ದ ಕ್ಯಾಬೇಜ್ ಪಲ್ಯ, ಸಪ್ಪೆ ಪಲ್ಯ is what we call, or sea palya is ready.